ಅವರು ಒಂದು ಹುಚ್ಚು ಕುದುರೆಯಂತೆ ಆಗಿದೆ ಯುವ ಜನಾಂಗ ಇವತ್ತು. ಅವರನ್ನು ನಮ್ಮ ಚಳುವಳಿಯ ದಿಕ್ಕಿನ ಕಡೆ ನಡೆಸ್ಕೊಂಡು ಬರುವಂಥ ಪ್ರಯತ್ನಗಳನ್ನು ಕವಿಗೋಷ್ಠಿ ಮುಗಿದ ಮೇಲೆ ಮಾತಾಡೋದು ಅಂದರೆ ಹೇಗಿರುತ್ತೆ ಅಂದರೆ, ಸಂಗೀತ ಕಚೇರಿಲಿ ಕೊಟ್ಟ ಕೊನೆಗೆ ಹಾಡೋದು ಭೈರವಿ ರಾಗ. ಅದನ್ನು ಹಾಡಿದ ಮೇಲೆ ಏನೂ ಹಾಡೋಂಗಿಲ್ಲ. ಅದು ಅಷ್ಟು ಸುಂದರವಾಗಿ ಅಷ್ಟು ಚೆನ್ನಾಗಿರುತ್ತೆ ಅಂದರೆ ಏನು ಹಾಡಿದರೂ ರುಚಿಸಲ್ಲ. ಕವಿಗೋಷ್ಠಿ ಆದಮೇಲೆ ಏನು ಮಾಡಿದರೂ ಅದು ರುಚಿಸಲ್ಲ. ಯಾಕಂಗೆ ಸುಬ್ಬಣ್ಣನಿಗೆ ಆ ಕ್ರೆಡಿಟ್ ಎಲ್ಲ ಹೋಗಲಿ. ಅವ್ರಿಗೆ ಮಾತಾಡೋದೆಲ್ಲ ಎಲ್ಲರ ಮಾತೂ ಒಬ್ಬರೇ ಮಾತಾಡ್ಬಿಟ್ಟಿದ್ದಾರೆ ಈಗ. ಮತ್ತು ಇನ್ನೇನಿದೆ. ಆದರೆ ಬೆಳಗಿನಿಂದ ನಡೆದಂಥ ಈ ಹೊಸ ತಲೆಮಾರಿಗೆ ನಮ್ಮ ಬಂಡಾಯವನ್ನು ತಲುಪಿಸುವಂಥ ಕೆಲಸವನ್ನು ಮಾಡಿದಂಥ ಒಂದು ಪ್ರಾಜೆಕ್ಟ್, ಒಂದು ಪ್ಲ್ಯಾನ್ ಏನಿದೆಯಲ್ಲ, ಬರ್ಗೂರವ್ರ ತಲೆ ಓಡಿದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗಿಂತ ಫಾಸ್ಟಾಗಿದೆ ಅದು. ಯಾಕಂದರೆ ಅದು ಬಂದ ಮೇಲೆ ನಮ್ಮನ್ನು ಏನು ಮಾಡುತ್ತೆ ಅನ್ನೋದು ಸುಬ್ಬಣ್ಣ ಹೇಳ್ತಾಯಿದ್ರು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ಮೇಲೆ ನಮ್ಮನ್ನು ಇನ್ನೂ ಸಣ್ಣವರನ್ನಾಗಿ ಮಾಡುತ್ತೆ, ಮನುಷ್ಯರ ಸಂಪರ್ಕ ಇಲ್ಲದಂತೆ ಮಾಡುತ್ತೆ, ಮನುಷ್ಯರನ್ನು ಮನುಷ್ಯರಾಗಿ ಇರಲಿಕ್ಕೆ ಬಿಡಲ್ಲ, ಆ ರೀತಿ ಮಾಡುತ್ತೆ. ಆದರೆ ಚಳುವಳಿಗಳು ಮನುಷ್ಯರನ್ನಾಗಿಸುತ್ತವೆ, ಮನುಷ್ಯರಲ್ಲಿ ಮಾನವೀಯತೆಯನ್ನು ತುಂಬಿಸ್ತವೆ. ಎಲ್ಲೋ ಆಯ್ತು ರೀ 170 ಮಕ್ಕಳ ಸಾವು, ಆ ಆತ್ಮಕ್ಕೆ ನಾವು ಸ್ಪಂದಿಸ್ತಾ, ಹಾಗೆಯೇ ಇಥಿಯೋಪಿಯಾದಲ್ಲಿ ಉಪವಾಸದಿಂದ ಸಾಯೋ ಮಕ್ಕಳಿಗೆ ಸ್ಪಂದಿಸ್ತಾ, ಪತ್ರಿಕೆಯಲ್ಲಿ ನೀವು ಓದಿರ್ತೀರಿ, ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಅನ್ನ ಇಲ್ಲದಕ್ಕೆ ಮಣ್ಣು ತಿಂತ ಇದ್ದಂಥ ಸಮಾಜ ನಮ್ಮದು. ಅಕ್ಕಪಕ್ಕದ ಅಂತಾರೆ ಒಬ್ಬ ಮನುಷ್ಯರು ಒಂದು ತುತ್ತು ಅನ್ನ ಕೊಡಲಿಲ್ಲ. ಅಂಥ ಒಂದು ಕಷ್ಟಗಳನ್ನು, ನೋವುಗಳನ್ನು, ಹಸಿವನ್ನು ನೋಡಿದವರು ಬಂಡೇಳ್ದೆ ಇನ್ನೇನ್ರಿ ಮಾಡ್ತಾರೆ. ಚಳುವಳಿಗಳು ಹುಟ್ಟೋದು ಅಂಥಲ್ಲಿಂದ, ಹಸಿವಿನಿಂದ ಇದ್ದವರು, ತುಳಿತಕ್ಕೆ ಒಳಗಾದವರು, ನೋವಲ್ಲಿ ಇರೋರು ನಾವು ಚಳುವಳಿಯನ್ನು ಹುಟ್ಟಾಕಿದವರು ಹೊರತು ಹೊಟ್ಟೆ ತುಂಬಿದವ್ರಿಗೆ ಯಾಕೆ ಬೇಕಾರೆ ಈ ಚಳುವಳಿ? ಹೊಟ್ಟೆ ತುಂಬಿದವ್ರು ಎಲ್ಲ ಕಾಲಕ್ಕೂ ಇರ್ತಾರೆ, ಎಲ್ಲ ಕಾಲಕ್ಕೂ ಇದ್ದರು. ತುಳಿತಕ್ಕೆ ಒಳಗಾದವ್ರು ಮಾತ್ರ ನೋವಿನಿಂದ ಅಳಲಿಲ್ಲ ಶತಮಾನಗಳ ಕಾಲ. ನೊಂದು ಅಂಥೇಳಿ ಒಂದು ಮಾತನ್ನು ಒಡೆಯರಿಗೆ ಹೇಳಲಿಲ್ಲ ನಮ್ಮ ಶತಮಾನಗಳಿಂದ. ಧ್ವನಿನೇ ಇರಲಿಲ್ಲ ಅವರಿಗೆ. ಆಧುನಿಕ ಕಾಲದಲ್ಲಿ ಬ್ರಿಟಿಷರು ಬಂದು ಶಿಕ್ಷಣ ಬಂದ್ರೂ ಜಾಗೃತಿ ಆಗಲಿ. ಅಂಬೇಡ್ಕರ್ ಅವರು ಬರೋ ತನಕ ನಮಗೆ ಮಾತಾಡೋಕ್ಕೆ ಬರಲಿಲ್ಲ. ಮಾತಾಡೋಕ್ಕೆ ಶುರು ಮಾಡಿದ್ವಿ, ಕಾವ್ಯ ಬರೆಯೋಕ್ಕೆ ಶುರು ಮಾಡಿದ್ವಿ. ಶಿಕ್ಷಣ ಇಲ್ಲಿ ತನಕ ನಮ್ಮನ್ನು ಎತ್ತಿತ್ತು. ಆಮೇಲೆ ಪ್ರತಿಭಟನೆ ಚಳುವಳಿಗಳನ್ನು ರೂಪಿಸಲಿಕ್ಕೆ ನಾವು ಸ್ವಲ್ಪ ಈಗೀಗ ಕಲಿತಾ ಇದ್ದೀವಿ ಅನಿಸುತ್ತೆ, ಇತ್ತೀಚಿನ ಒಂದು 50 ವರ್ಷದಿಂದ ಅಷ್ಟೇ. ಅದಕ್ಕೂ ಮುಂಚೆ ಚಳುವಳಿಗಳು ವಚನ ಕಾಲದಿಂದ ಆಗಿದ್ದಾವೆ, ಕವಿರಾಜ ಮಾರ್ಗದಿಂದ ಆಗಿದ್ದಾವೆ ಅಂತಾರೆ. ಅವು ಎಲ್ಲ ವೈಯಕ್ತಿಕ ಮಟ್ಟದಲ್ಲಿ ತೀರ ವ್ಯಕ್ತಿಗತವಾಗಿ ಅವು ಅಭಿವ್ಯಕ್ತಿ ಆದಂಥವು ಹೊರತು ಸಾಂಘಿಕವಾಗಿ ಬಂದದ್ದು ವಚನ ಕಾಲದಲ್ಲೇ. ಅಲ್ಲಿಂದ ಮುಂದುವರೆದು ಈಗ ವಚನ ಚಳುವಳಿಯ ರೂಪದಲ್ಲೇ ಮತ್ತೆ ಈಗ ನಾವು ದಲಿತ ಬಂಡಾಯ ಹೋರಾಟಗಾರರು ಚಳುವಳಿಗಳನ್ನು ಸಮಾನತೆಗಾಗಿ ರೂಪಿಸಬೇಕಾಗಿದೆ, ಹಸಿವನ್ನು ನೀಗಿಸ್ಕೊಳ್ಳಿಕ್ಕಾಗಿ ರೂಪಿಸಬೇಕಾಗಿದೆ, ತುಳಿತವನ್ನು ಪ್ರತಿಭಟಿಸಲಿಕ್ಕಾಗಿ ನಾವು ಚಳುವಳಿಗಳನ್ನು ರೂಪಿಸಬೇಕಾಗುತ್ತದೆ. ಅದರ ಅಂಗವಾಗಿ ಸಾಹಿತ್ಯ ರಚನೆ ಆಗಬೇಕಾಗುತ್ತೆ. ಆದ್ದರಿಂದ ಚಳುವಳಿಗಳು ಕೊಟ್ಟ ಸಂಸ್ಕಾರದ ಸಾಹಿತ್ಯ, ಈಗ ಖಡ್ಗವಾಗಲಿ ಕಾವ್ಯ ಜನರ ನೋವಿಗೆ ಮಿಡಿಯುವ ಪ್ರಾಣ ಮಿತ್ರ, ಇದು ಸಾಹಿತ್ಯ ಅಲ್ವಾ, ಕಾವ್ಯ ಅಲ್ವಾ? ಹಾಗೆ ನಾವು ಗೋಕಾಕ್ ಚಳುವಳಿಯಲ್ಲಿ ಒಂದು ಹಾಡ್ಕೊಳ್ತಾ ಹೋಗ್ತಾ ಇದ್ವಿ, ಜೈ ಜೈ ಕನ್ನಡ ತಾಯಿಗೆ ನಾವು ಹೊರಟೆವು ಜೈಲಿಗೆ. ಚಂಪ ಅವ್ರು ಬರೆದ್ರು ಅದನ್ನು, ಕಣಿವೆಯವರು ಬರೀತಾರೆ, ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಅಂತ ಹೇಳ್ಬಿಟ್ಟು. ಅಂದರೆ ಈ ಚಳುವಳಿಯಿಂದ ಪ್ರೇರಿತವಾದಂಥ ಬದ್ಧತೆಯಿಂದ ಕೂಡಿದ ಸಾಹಿತ್ಯವೂ ಸಾಹಿತ್ಯವೇ, ಅದೇ ನಿಜವಾದ ಕಾವ್ಯ. ನಾನಿನ್ನೂ 30 ವರ್ಷನೂ ಆಗಿರಲಿಲ್ಲ, ತುಮಕೂರಲ್ಲಿ ಒಂದು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೊಂಡಿದ್ದರು ಹಂಪ ನಾಗರಾಜಯ್ಯನವರು. ಅಲ್ಲಿ ಮಾತಾಡುವಾಗ ಹಿಂದೆ ಲೀಲಾವತಿ ತೋರಣಗಟ್ಟಿ ಅಂತ ಒಂದು ಹೆಣ್ಮಗಳು, ಅವರು ಕೇಳ್ತಾರೆ, ಭಾಷಣ ಮಾಡ್ತಾರೆ, ಉದ್ಘಾಟನೆ ಭಾಷಣನ. ಇವರೆಲ್ಲ ಕಮಿಟ್ಮೆಂಟ್ ಇಟ್ಕೊಂಡು ಬರೆಯೋರು, ಕಮಿಟ್ಮೆಂಟ್ ಇಲ್ಲದೆ ಬರೆದ್ರೆ ನಿಜವಾದ ಕಾವ್ಯ ಆಗುತ್ತೆ, ಕಮಿಟ್ಮೆಂಟ್ ಇಟ್ಕೊಂಡು ಬರೆದ್ರೆ ಇದು ಘೋಷಣೆಯನ್ನು ಬರೀತಾರೆ ಇವರೆಲ್ಲ ಅಂತಂದ್ರು. ನನಗಿನ್ನು 27-28 ವರ್ಷ ಅವಾಗ ನಾವು ಶುರು ಮಾಡ್ಕೊಳ್ತಾ ಇದ್ವಿ. ಅಂಥ ಸಂದರ್ಭದಲ್ಲಿ ಸೈದ್ಧಾಂತಿಕ ಬದ್ಧತೆ ಇಲ್ಲದೆ ಬರೆಯೋ ಕಾವ್ಯನೇ ಅಲ್ಲ ಅಂತ ನಾನು ಪ್ರತಿಪಾದನೆ ಮಾಡಿದ್ದೆ ಆ ಕಾಲದಲ್ಲಿ.
ಆ ರೀತಿ ಒಂದು ಬದ್ಧತೆ ಇದ್ದರೆ ಒಂದು ಸ್ಪಷ್ಟತೆ ಇರುತ್ತೆ, ವೈಚಾರಿಕ ಸ್ಪಷ್ಟತೆ ಇರುತ್ತೆ, ನಮಗೆ ಜೀವನ ನೋಡೋ ದೃಷ್ಟಿಕೋನ ಕ್ಲಿಯರ್ ಆಗಿರುತ್ತೆ, ನಮಗೆ ಸ್ವಚ್ಛವಾಗಿರುತ್ತೆ. ಆವಾಗ ಏನು ಬರಿತೀವಿ, ಏನು ಬರಿಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. ಆವಾಗ ನಿಜವಾದ ಕಾವ್ಯ ಆಗುತ್ತೆ. ಆದ್ದರಿಂದ ಚಳುವಳಿ ಮತ್ತು ಕಾವ್ಯ, ಚಳುವಳಿ ಮತ್ತು ಸಾಹಿತ್ಯಕ್ಕೆ ಅಂತರವನ್ನು ಏರ್ಪಡಿಸುವವರು ಅಥವಾ ಅಂತರ ಇದೆ ಅಂತೇಳಿ ಪ್ರತಿಪಾದನೆ ಮಾಡುವವರಿಗೆ ನಮ್ಮ ವಿರೋಧವಿದೆ, ನಮ್ಮ ಧಿಕ್ಕಾರ ಇದೆ. ಹಾಗಾಗಿ ಇಲ್ಲಿ ನಾವು ಬಂಡಾಯ ಸಾಹಿತ್ಯನೇ, ಬರೀ ಬಂಡಾಯ ಚಳುವಳಿ ಅನ್ನಲ್ಲ, ಬಂಡಾಯ ಸಾಹಿತ್ಯ ಚಳುವಳಿ ಅಂತೀವಿ. ದಲಿತ ಸಾಹಿತ್ಯ ಚಳುವಳಿ ಆಗಿದೆ ನಮಗೆ. ಹಾಗಾಗಿ ದಲಿತ ಸಾಹಿತ್ಯ ಚಳುವಳಿ ಮಾಡಬೇಕಾದಾಗ ಧಾರವಾಡದ ಕರ್ನಾಟಕ ಕಾಲೇಜಿನಲ್ಲಿ ಕೆಲಸದಲ್ಲಿದ್ದಾಗ ದಲಿತ ಮಕ್ಕಳಿಗೆ ಸಂಘಟಿಸಿ, ಇನ್ನೂ ಸಂಘರ್ಷ ಸಮಿತಿ ಗಟ್ಟಿಗೊಂಡಂಥ ಕಾಲ ಅಲ್ಲ ಅದು, 81ನೇ ಇಸ್ವಿ. ಆವಾಗ ನಾನು ಹುಡುಗರನ್ನೆಲ್ಲ, ನನ್ನ ವಿದ್ಯಾರ್ಥಿಗಳನ್ನ, ದಲಿತ ಮಕ್ಕಳನ್ನೆಲ್ಲ ಕಟ್ಕೊಂಡು ಭಾಷಣ ಮಾಡೋಕ್ಕೆ ನೌಕರರ ಭವನ, ಸರ್ಕಾರಿ ನೌಕರರ ಭವನ ಬುಕ್ ಮಾಡಿದ್ವಿ. ನಾವು ಹೋದ್ರೆ ಬಾಗಿಲು ಹಾಕ್ಕೊಂಡು ಹೋಗಿದ್ದಾರೆ, ಯಾರ್ಯಾರೂ ಇಲ್ಲ, ಅಲ್ಲಿ ಕೊಡಲಿಲ್ಲ ನಮಗೆ. ಕಡೆಗೆ DC ಕಾಂಪೌಂಡ್ ಇದೆ ಧಾರವಾಡದಲ್ಲಿ, ಗಿಡ ಮರಗಳಿದ್ದು, ಆ ಮಕ್ಕಳೆಲ್ಲ ಕರೆದು ಮರದ ಕೆಳಗೆ ಅವರಿಗೆ ಈ ಭಾಷಣಗಳೆಲ್ಲ ಮಾಡ್ತಾಯಿದ್ದೆ ನಾನು. ಆವಾಗ ಬಾನಂದೂರು ಕೆಂಪಯ್ಯ, ಅಂಜನಪ್ಪ ಅವರೆಲ್ಲ ಬಂದರು, ಏನು ಹೆಣ್ಮಗಳ್ರಿ ಇವರು ಅಂತ ಹೇಳ್ತಾಯಿದ್ರು. ಅಂದರೆ ಅಲ್ಲಿಂದ ನಾವು ಚಳುವಳಿಗಳನ್ನು ತಳಮಟ್ಟದಿಂದ, ಬೇರು ಮಟ್ಟದಿಂದ ನಾವು ಚಳುವಳಿಗಳನ್ನು ರೂಪಿಸ್ತಾ ಬಂದೀವಿ. ಅಲ್ಲ, ಚಳುವಳಿ ನಮ್ಮನ್ನು ರೂಪಿಸ್ತಾ ಬಂದಿದೆ. ನಾವು ಮನುಷ್ಯರಾಗ್ತಾ ಬಂದ್ವಿ, ಸಾಹಿತಿಗಳಾಗ್ತಾ ಬೆಳೆದ್ವಿ. ಆಮೇಲೆ ಸಾಮೂಹಿಕ ಬದುಕನ್ನು ಅಪ್ಪಿಕೊಂಡಿದ್ದೇವೆ. ನಾವು ಒಬ್ಬೊಬ್ಬರೇ ಬದುಕ್ತಾ ಇಲ್ಲ, ವ್ಯಷ್ಟಿ ಪ್ರಜ್ಞೆ ಇಲ್ಲ, ಸಮಷ್ಟಿ ಪ್ರಜ್ಞೆಯನ್ನು ಇಟ್ಟುಕೊಂಡು ಚಳುವಳಿಯ ಕಾರಣದಿಂದ ನಾವು ಬದುಕ್ತಾ ಇದ್ದೇವೆ. ಇಲ್ಲಿದ್ದವರೆಲ್ಲರೂ ಬೇರೆ ಬೇರೆ ಸಮುದಾಯಕ್ಕೆ, ಬೇರೆ ಬೇರೆ ಧರ್ಮ, ಬೇರೆ ಬೇರೆ ಜಾತಿ ಅನುಸರಿಸ್ತಾ ಇರ್ಬೋದು, ಆದರೆ ನಮ್ಮದೆಲ್ಲ ಒಂದೇ ಜಾತಿ, ನಮ್ಮದೆಲ್ಲ ಬಂಡಾಯ. ಬಂಡಾಯಕ್ಕೆ ಜಾತಿ ಇಲ್ಲ, ಜಾತಿ ಮೀರಿದ್ದು, ಜಾತಿ ಅತೀತವಾದದ್ದು. ಸಂವಿಧಾನವನ್ನು ಅಕ್ಷರಶಃ ಪಾಲಿಸುವಂಥದ್ದು, ಮಾನವ ಧರ್ಮವನ್ನು ಅಕ್ಷರಶಃ ಪಾಲಿಸುವಂಥದ್ದು ನಮ್ಮ ಚಳುವಳಿ ಮತ್ತು ನಮ್ಮ ಬಂಡಾಯ ಸಂಘಟನೆ. ಅಂಥ ಒಂದು ಸಂಘಟನೆಯ ಒಂದು ಭಾಗವಾಗಿರೋದೇ ನನ್ನ ಅದೃಷ್ಟ, ನನ್ನ ಪುಣ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ತಾನೇ ಆ ಮಗು ಅಖ್ತರ್ ಗಡ ನಡ್ಕೊತ ಭಾಷಣ ಮಾಡಿದ್ದು ನೋಡಿದರೆ, ಆದರೆ ಬಂಡಾಯ ಅವಳನ್ನು ತಂದು ಇಲ್ಲಿ ನಿಲ್ಲಿಸ್ತು. ನಮ್ಮ ಸಂಘಟನೆ ಅವಳನ್ನು ತಂದು ಇಂಥ ಎಷ್ಟೋ ಜನ, ನಾವು ಒಂದು ಕಾಲಕ್ಕೆ ಗಡಗಡ ನಡುಗ್ದವ್ರೆ, ಆದರೆ ಬಂದು ವೇದಿಕೆಯನ್ನು ಹತ್ತಕ್ಕೆ ಕಲಿಸಿದ್ದು ನಮ್ಮ ಚಳುವಳಿಗಳು. ಇಲ್ಲಾಂದ್ರೆ ನಮ್ಮನ್ನು ಯಾರಿಗೆ ಕರೀತಾರೆ? ಸಾಂಪ್ರದಾಯಿಕ ಸಮಾಜ, ಎಂಥ ಕಂದಾಚಾರ ಇರುವಂಥ ಒಂದು ಸಮಾಜ, ಜಾತಿಯನ್ನು ಉಸಿರಾಡ್ತಾ ಇರೋ ಸಮಾಜ, ಫ್ಯೂಡಲ್ ಸಮಾಜ ನಮ್ಮನ್ನು ಎಂದಾದರೂ ವೇದಿಕೆ ಹತ್ತಕ್ಕೆ ಬಿಡ್ತಿತ್ತೇನ್ರಿ? ಅದಕ್ಕೆ ನಮ್ಮ ವೇದಿಕೆಯನ್ನು ನಾವೇ ನಿರ್ಮಿಸಿಕೊಂಡು, ನಾವೇ ರಚಿಸಿಕೊಂಡು, ಸಂಘಟನೆಯನ್ನು ಗಟ್ಟಿ ಮಾಡಿಕೊಂಡು ನಾವು ಇವತ್ತು ಹೋರಾಟ ಮಾಡ್ತಾ ಇರೋದು ಸಂಘ ಶಕ್ತಿಯಿಂದನೇ ಹೊರತು ವೈಯಕ್ತಿಕ ಶಕ್ತಿಯಿಂದ ಅಲ್ಲ. ನಮ್ಮಲ್ಲಿ ಬೆಳೆದಂಥ ವೈಚಾರಿಕತೆ, ಜಾತ್ಯತೀತ ಮನೋಭಾವನೆ ಕೂಡ ಸಂಘಟನೆಯಿಂದನೇ ರೂಪುಗೊಂಡದ್ದು. ಆದ್ದರಿಂದ ನಾವು ಮನುಷ್ಯರಾಗ್ತಾ ಇದ್ದೇವೆ. ಆದರೆ ಹೆಣ್ಣು ಮಕ್ಕಳನ್ನು ಒಳಗೊಳ್ಳಿಲ್ಲ ಅಂತ ಯಾರೋ ಪ್ರಶ್ನೆ ಎತ್ತಿದ್ರು, ಗಂಟೆಯವರು. ನಾವೆಲ್ಲ ಅಲ್ಲಿಂದ ಬೆಳೆದವ್ರು ತಾನೆ ಸರ್. ಆರಂಭವೇ ನಮ್ಮದು ಚಳುವಳಿಯಿಂದ. ನಾವು ಸಾಹಿತ್ಯ ಕ್ಷೇತ್ರಕ್ಕೆ ಕಣ್ಣು ತೆರೆದಿದ್ದ ಚಳುವಳಿ ಮೂಲಕ. ಹಾಗಾಗಿ ಅದು ರೂಪಿಸಿದೆ. ಈಗ ಬಾನು ಮುಷ್ತಾಕ್ ಅವರು ಕೂಡ ಚಳುವಳಿ ಅಂಗವಾಗಿ ಬೆಳೆದವರು. ಸಾರಾ ಅಬೂಬ್ಕರ್ ಇರ್ಬೋದು, ಅನೇಕ ಮುಸ್ಲಿಂ ಹೆಣ್ಣು ಮಕ್ಕಳು, ದಲಿತ ಹೆಣ್ಣು ಮಕ್ಕಳು, ನನ್ನಂಥ ಒಂದು ಕೌಟುಂಬಿಕ ಹಿನ್ನೆಲೆ ಇರುವಂಥ ಹೆಣ್ಣು ಮಕ್ಕಳು ಬಂದಿದ್ದು ಚಳುವಳಿಯಿಂದ. ಚಳುವಳಿ ನಮಗೆ ಬೆನ್ನೆಲುಬನ್ನು ರೂಪಿಸಿ ಕೊಟ್ಟಿದೆ. ಆದ್ದರಿಂದ ಇಲ್ಲಿ ಸಂವೇದನೆಗಳೇನು ಬರ್ತಾವಲ್ಲ, ಸ್ತ್ರೀ ಸಂವೇದನೆ, ದಲಿತ ಸಂವೇದನೆ, ಇವೆಲ್ಲ ಮುಸ್ಲಿಂ ಸಂವೇದನೆ, ಅವೆಲ್ಲ ಚಳುವಳಿಯ ಕೂಸುಗಳು, ಚಳುವಳಿ ಹುಟ್ಟು ಹಾಕಿದ ಬೀಜಗಳು. ಅವೆಲ್ಲ ಇವತ್ತು ಹೆಮ್ಮರವಾಗಿ ಬೆಳೆದಿವೆ. ಆದರೆ ಸುಬ್ಬಣ್ಣ ಹೇಳಿದ ಹಾಗೆ ಸಂಖ್ಯೆ ಕಡಿಮೆ ಇದೆ ನಮಗೆ. ಯಾಕೆ ಧೈರ್ಯ ಮಾಡ್ತಾಯಿಲ್ಲ ಜನ? ಬನ್ನಿ ಸಂಘಟನೆಗೆ. ಇನ್ನೂ ಒಂದು ಪಾಯಿಂಟ್ ಏನು ಹೇಳ್ಬೇಕಂದ್ರೆ, ನಾವೆಲ್ಲ ಸೀನಿಯರ್ ಸಿಟಿಜನ್ಸ್ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ಹೊಸ ತಲೆಮಾರಿನ ಬಗ್ಗೆ. ಹೊಸ ತಲೆಮಾರಿನವರು 4 ಜನ ಮಾತಾಡಿ ಹೋಗ್ಬಿಟ್ರು. ಆದರೆ ನಾವು ಮಾತಾಡ್ತಿರೋದು ಯಾರಿಗಾಗಿ? ಅವರಿಗೋಸ್ಕರ. ಚಳುವಳಿ ಮಾಡಿದ ಯಾರಿಗೆ? ಮುಂದಿನ ತಲೆಮಾರಿನವ್ರಿಗೆ, ಫಲಾನುಭವಿಗಳು, ನಮ್ಮ ಚಳುವಳಿಯ ಫಲಾನುಭವಿಗಳು. ಅವರು ಮಾಡಬೇಕು, ಅವರು ಬರಬೇಕು ನಮ್ಮ ಒಳಗೆ, ಅವರಿಗೆ ಪಾಠಗಳು ಆಗಬೇಕು. ಆದರೆ ಕಿರಣ್ ಗಾಜನೂರೊಂದು ಮಾತು ಭಾಳ ಚೆನ್ನಾಗಿ ಹೇಳಿದರು. ನವ ಮಧ್ಯಮ ವರ್ಗ
ನಮ್ಮ ಮಕ್ಕಳೇ ನಮಗೆ ಸಿಗ್ತಾ ಇಲ್ಲ ಕಣ್ರಿ, ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದಾರೆ. ಮೊನ್ನೆ ಯಾರೋ ತಂದೆ ಸತ್ತೋದ್ರೂ ಕೂಡ ಅವ್ನು ಬರಲಿಲ್ಲ ತಂದೆ ನೋಡೋಕ್ಕೆ, ತಾಯಿ ಸತ್ತರೂ ಬರಲ್ಲ, ಅಷ್ಟೇ. ಅಷ್ಟು ಬ್ಯುಸಿಯಾಗಿರ್ತಾರೆ ಅವರು. IT BTಗೆಲ್ಲ ಸೇರ್ಕೊಂಬಿಟ್ಟು ಆಮೇಲೆ ಅವ್ರ ಕಾಲ್ಸ್ ಇರ್ತವೆ, ಕಾನ್ಫರೆನ್ಸ್ ಇರ್ತವೆ. ಕಾಲಲ್ಲಿದ್ದೀನಿ, ಕಾನ್ಫರೆನ್ಸ್. ಮನೆಯಲ್ಲೇ ಇದ್ದರೂ ಮಕ್ಕಳು ನಮ್ಮವ್ರು ಅಲ್ಲ, ನಮ್ಮ ಕೈಯಾಗೆ ಸಿಗಲ್ಲ. ಅಷ್ಟೊಂದು ಅವರು ತಮ್ಮ ಲೋಕದಲ್ಲಿ ತಾವು ಮುಳುಗಿ ಹೋಗಿ. ಇದು ಒಂದು ಭಾರತದ ಮಕ್ಕಳನ್ನು ತನ್ನ ಹಿರಿಯರಿಂದ ವಿಮುಖಗೊಳಿಸಿ ಅವರು ಸಾಮಾಜಿಕವಾಗಿ ಆಗೋದನ್ನು ತಪ್ಪಿಸ್ಲಿಕ್ಕೆ ಮಾಡುವ ಹುನ್ನಾರವೋ ಏನೋ ಅನ್ನಿಸ್ತಾ ಇದೆ. ಅವರ ಸೃಜನಶೀಲತೆಯನ್ನು ಕೊಲ್ತಾ ಇದೆ ಇದು. ಅವ್ರ ಬದುಕನ್ನು, ಸಾಮೂಹಿಕ ಬದುಕನ್ನು, ಸಾಂಘಿಕ ಬದುಕನ್ನು ಕಿತ್ತುಕೊಳ್ತಾ ಇದೆ. IT BT ಕೆಲಸಗಳೇನು ಹೇಳ್ತಿರಲ್ಲ, MNCಗಳು, ಇವೆಲ್ಲ ಅವು ಮಕ್ಕಳನ್ನು ಬೇರೆ ಸಮೇತ ಕೇಳ್ತಾ ಇದ್ದಾರೆ. ನಮ್ಮ ಮಕ್ಕಳು ನಮ್ಮವರಾಗಿಲ್ಲ, ನಮ್ಮ ನೆಲದವರಾಗಲ್ಲ, ನಮ್ಮ ಸಂಸ್ಕೃತಿ ಆಗಂತೂ ಇಲ್ಲೇ ಇಲ್ಲ. ಅವ್ರಿಗೆ ನಮ್ಮ ಸಂಸ್ಕೃತಿನೂ ಇಲ್ಲ. ಈಗ ಎಲ್ಲ ಪಾಶ್ಚಾತ್ಯ ಸಂಸ್ಕೃತಿ, ಆ ಕಡೆ ಮಾರು ಹೋಗಿಬಿಟ್ಟಿದ್ದಾರೆ. ಹೀಗಾಗಿ ಯುವ ಜನರನ್ನು ಮತ್ತೆ ನಾವು ನಮ್ಮ ನೆಲದ ಕಡೆಗೆ ಸೆಳೆಯುವಂಥ ಪ್ರಯತ್ನಗಳನ್ನು ಈ ಚಳುವಳಿಗಳ ಮೂಲಕ ಮಾಡಬೇಕಾಗಿದೆ. ನಮ್ಮ ನೆಲದ ನೋವನ್ನು ಅವ್ರಿಗೆ ತಲುಪಿಸ್ಬೇಕಾಗಿದೆ. ಈಗಿನ ಮಕ್ಕಳಿಗೆ ನೋವು ಯಾಕಿಲ್ಲ ಅಂದರೆ ಅವ್ರಿಗೆ ಕೈ ತುಂಬ ಹಣ ಇದೆ. ಬರಬಾರದು ವಯಸ್ಸಿಗೆ ಅವ್ರ ಕೈ ತುಂಬ ಹಣ ಬಂದಿದೆ. ಹಾಗಾಗಿ ಆರ್ಥಿಕ ಆ ಹಸಿವು ಗೊತ್ತಿಲ್ಲ ಅವರಿಗೆ. ನಾವು ತಪ್ಪು ಮಾಡಿದ್ದೀವಿ ಅಂದರೆ ಆ ಮಕ್ಕಳಿಗೆ ಹಸಿವು ಗೊತ್ತಾಗ್ಲಾರ್ದಂಗೆ ಬೆಳೆಸಿದ್ದೀವಿ ನಾವು. ನೆಲದ ಮಣ್ಣು ಕಾಲಿಗೆ ತೆಗ್ದಂಗೆ ಹುಟ್ಟಿದ ಕೂಡಲೇ ಶೂಸು ಸಾಕ್ಸು ಹಾಕ್ಬಿಡ್ತೇವೆ ನಾವು ಮಕ್ಕಳಿಗೆ. ಹಾಗಾಗಿ ಅವ್ರಿಗೆ ಮಣ್ಣು ತಾಗಿಲ್ಲ, ಹಸಿವು ತಾಗಿಲ್ಲ. ಹಾಗಾಗಿ ಹಣದ ಮದದಿಂದ ಅವರು ಒಂದು ಹುಚ್ಚು ಕುದುರೆಯಂತೆ ಆಗಿದೆ ಯುವ ಜನಾಂಗ ಇವತ್ತು. ಅವರನ್ನು ನಮ್ಮ ಚಳುವಳಿಯ ದಿಕ್ಕಿನ ಕಡೆ ನಡೆಸ್ಕೊಂಡು ಬರುವಂಥ ಪ್ರಯತ್ನಗಳನ್ನು, ಸಣ್ಣ ಪ್ರಯತ್ನವನ್ನಾದರೂ ಇದು ಮಾಡಿದರೆ, ಅಳಿಲು ಸೇವೆ ಅಂತ ಕರಿತೀವಲ್ಲ, ಅಂಥ ಸೇವೆಯನ್ನೇ ಆದರೂ ಚಳುವಳಿಗಳು, ಈ ಸೆಮಿನಾರ್ಗಳು, ನಮ್ಮ ಸಂಘಟನೆಗಳು ಮಾಡೋದಾದರೆ ನಮಗಂತೂ ಭಾಳ ಸಂತೋಷ ಆಗುತ್ತೆ. ಎಲ್ಲ ತಂದೆ ತಾಯಿಗಳು ಸಂತೋಷ ಪಡ್ತಾರೆ. ಇಂಥ ಒಂದು ಕೆಲಸವನ್ನು, ಸಕಾರಾತ್ಮಕವಾದ ಕೆಲಸನ, ಸಮಾಜಮುಖಿಯಾದ ಕೆಲಸವನ್ನು, ಸಮಾಜ ಪರವಾದ ಕೆಲಸವನ್ನು ಚಳುವಳಿಗಳು ಮಾಡ್ತಾ ಇರೋದರಿಂದ ಈ ಸಮಾಜ ಇವತ್ತು ಇಷ್ಟಾದ್ರೂ ಒಂದು ಆರೋಗ್ಯಕರವಾಗಿದೆ. ಇಲ್ಲ ಅಂದಿದ್ರೆ ಒಬ್ಬರನ್ನೊಬ್ಬರು ಕಿತ್ಕೊಂಡು ತಿನ್ನುವಂಥ ರಾಕ್ಷಸ ಸಾಮ್ರಾಜ್ಯ ಆಗಿಬಿಡ್ತಿತ್ತು ಏನೋ. ಆದ್ದರಿಂದ ಚಳುವಳಿಯು ಚಿರಾಯುವಾಗಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ.